ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಈಸಿ ಕುಕಿಂಗ್ ಬೈ ಮೀ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿ ಅಥೆಂಟಿಕ್ ಸ್ಟೈಲ್ ಪೀನಟ್ಸ್ ಲಡ್ಡು, ಸಾಂಪ್ರದಾಯಿಕ ಶೈಲಿಯ ಶೇಂಗಾ ಉಂಡೆ. ಇದನ್ನು ಮಾಡಲಿಕ್ಕೆ ನಾನೇನು ಪದಾರ್ಥಗಳನ್ನ ಬಳಸಿದ್ದೀನಿ, ನಮ್ಮ ಮನೇಲಿ ನಾವು ಯಾವ ಥರ ಮಾಡ್ತೀವಿ ಅನ್ನೋದನ್ನು ನಿಮ್ಮ ಜೊತೆ ಹಂಚ್ಕೊಳ್ತಿದ್ದೀನಿ. ಅರ್ಧ kg ಶೇಂಗಾ, 1/4 kg ಬೆಲ್ಲ, 1/4 ಟೀ ಸ್ಪೂನ್ ಏಲಕ್ಕಿ ಪುಡಿ, 1/4 ಟೀ ಸ್ಪೂನ್ ಶುಂಠಿ ಪುಡಿ, 1 ಟೀ ಸ್ಪೂನ್ ಗಸಗಸೆ, ತುರಿದಿರೋ ಕೊಬ್ಬರಿ, ಬೆಲ್ಲ ಕರಗಿಸ್ಲಿಕ್ಕೆ ಬೇಕಾಗಷ್ಟು ನೀರು. ಸ್ಟವ್ನ ಆನ್ ಮಾಡಿ ಒಂದು ಪ್ಯಾನ್ ಇಟ್ಕೊಂಡು ಅರ್ಧ kg ಶೇಂಗಾನ 2 ಹಂತದಲ್ಲಿ ಹುರ್ಕೊಳ್ತಿದ್ದೀನಿ. ಈ ಥರ ಕಲರ್ ಚೇಂಜ್ ಆಗಿ ಚೆನ್ನಾಗಿ ಹದವಾಗಿ ಹುರಿಬೇಕು. ಚೆನ್ನಾಗಿ ಹುರಿದಿದ್ದಾದಮೇಲೆ ಒಂದು ಪ್ಲೇಟಿಗೆ ಹಾಕಿ ಎತ್ತಿಟ್ಕೊಂಡಿದ್ದೀನಿ. ನಂತರ ಪಾಕ ಮಾಡಲಿಕ್ಕೆ ಸ್ವಲ್ಪ ನೀರು ಸೇರಿಸಿ ತಗೊಂಡಿರೋ ಬೆಲ್ಲನೂ ಹಾಕಿ ಚೆನ್ನಾಗಿ ಕರಗಿಸಿ ಕುದಿಸಿ, ಈ ಥರ ಕುದ್ದಿದ್ದಾದಮೇಲೆ ಒಂದು ತಟ್ಟೆಗೆ ನೀರು ಹಾಕ್ಕೊಂಡು ಪಾಕ ಚೆಕ್ ಮಾಡ್ಕೊಳ್ತಿದ್ದೀನಿ. ಬೆಲ್ಲದ ಪಾಕನ ಈ ಥರ ತಟ್ಟೆಗೆ ಹಾಕಿದರೆ ಅದು ಈ ಥರ ರೌಂಡ್ ಶೇಪಿಗೆ ಬರಬೇಕು. ಹಂಗಾದರೆ ಉಂಡೆ ಕಟ್ಟ ಅದಕ್ಕೆ ಬಂದಿದೆ ಅಂತ ಅರ್ಥ. ಇನ್ನೊಂದು ರೀತಿಯಲ್ಲೂ ಚೆಕ್ ಮಾಡ್ಬೋದು. ಕೈನ ಒದ್ದೆ ಮಾಡಿಕೊಂಡು ಈ ಥರ ಚೆಕ್ ಮಾಡಿದರೆ ಒಂದೆಳೆ ಬಂದಿರಬೇಕು, ಅಂದರೆ ರೆಡಿಯಾಗಿದೆ ಅಂತ ಅರ್ಥ. ನಂತರ ಸಿಪ್ಪೆ ಬಿಡಿಸಿರೋ ಶೇಂಗಾನ ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ನಂತರ ಒಂದು ಸ್ವಲ್ಪ ಶೇಂಗಾನು ಪುಡಿ ಮಾಡಿ ಸೇರಿಸಿದ್ದೀನಿ. ಒಣ ಕೊಬ್ಬರಿ ತುರಿ, ಏಲಕ್ಕಿ ಪುಡಿ, ಶುಂಠಿ ಪುಡಿ, ಗಸಗಸೆ ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿರೋಂಥ ಬೆಲ್ಲದ ಪಾಕನೂ ಸೇರಿಸಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಈ ಥರ ಚೆನ್ನಾಗಿ ಒಂದು ಸೌಟಿಂದ ಎಲ್ಲ ಶೇಂಗದ ಬೀಜಗಳಿಗೂ ಪಾಕದ ಜೊತೆ ಚೆನ್ನಾಗಿ ಹೊಂದ್ಕೋಬೇಕು. ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ, ಸ್ವಲ್ಪ ಸುಡ್ತಿರುತ್ತೆ ನೋಡ್ಕೊಂಡು ಮಾಡಿ. ಈ ಥರ ರೌಂಡ್ ಶೇಪಲ್ಲಿ ದೊಡ್ಡದು ಬೇಕಾದರೆ ದೊಡ್ಡದು, ಚಿಕ್ಕದು ಬೇಕಾದರೆ ಚಿಕ್ಕದು, ಮೀಡಿಯಮ್ ಯಾವ ರೀತಿ ಶೇಪಲ್ಲಿ ಬೇಕೋ ಅಷ್ಟು ಸೈಜಲ್ಲಿ ಮಾಡ್ಕೊಳ್ಳಿ. ಈ ಥರ ಮಾಡಿದರೆ ಶೇಂಗಾ ಉಂಡೆ ರೆಡಿನೇ ಆಗೋಯ್ತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ. ನೀವು ಕೂಡ ಟ್ರೈ ಮಾಡಿ. ಈಗಂತೂ ಹಬ್ಬಗಳ ಮೇಲೆ ಹಬ್ಬಗಳು ಸ್ಟಾರ್ಟ್ ಆಗಿದ್ದಾವೆ. ನೀವು ಕೂಡ ಶೇಂಗಾ ಉಂಡೆನ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸಿಗೆ ಶೇರ್ ಮಾಡಿ. ಹೊಸ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.